ಡಿ ಸಿ ಎಂ ಅಲ್ಲಿ ಹೋಗಿದ್ದಾರೆ ನೋಡಿ. ಮನುಷ್ಯತ್ವ ಇರೋಂಥ ಮನುಷ್ಯ ನೋಡ್ರಿ. ಇಲ್ಲಿ ಸಾವಾಗಿರೋದು 3:15 ಫಸ್ಟ್ ಸಾವು, 3:15. ಇವ್ರು ಕಾರ್ಯಕ್ರಮ ಮಾಡಿರೋದು 4:45 ಗಂಟೆ. ಅಷ್ಟೊತ್ತಿಗೆ 7-8 ಜನ ಸತ್ತೋಗಿದ್ರು. ದೋಸೆ ತಿಂದಾಗ 11 ಜನ, 11 ಜನ 6 ಗಂಟೆಗೆ. 6 ಗಂಟೆ ಮೇಲೆ ಡೆಪ್ಟಿ ಸಿಎಂ ಅಲ್ಲಿ ಹೋಗ್ತಾರೆ. ಎಲ್ಲಿ? KCA ಸ್ಟೇಡಿಯಂ. ರಘು ದೀಕ್ಷಿತ್ ಕಾರ್ಯಕ್ರಮ, ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ. 6ರಿಂದ ಕಾರ್ಯಕ್ರಮ. 6:15-7 ಗಂಟೆಗೆ ಪಟಾಕಿ ಹೊಡಿತಾರೆ. 1 ಕೋಟಿ ರೂಪಾಯಿ ಪಟಾಕಿ. ಎಷ್ಟು? 1 ಕೋಟಿ ರೂಪಾಯಿ ಪಟಾಕಿ. ನಾವು 1 ಕೋಟಿ ಅವ್ರ ಕುಟುಂಬಕ್ಕೆ ಕೊಡಿ ಅಂತ ಹೇಳಿದ್ವಿ. ಇವರು 1 ಕೋಟಿ ಪಟಾಕಿ ಹೊಡೆದ್ಬಿಟ್ರು. 1 ಕೋಟಿ ಪಟಾಕಿ. 11 ಜನ ಸತ್ತ ಮೇಲೆ ಪಟಾಕಿ ಹೊಡಿತೀರಾ ಅಂತ ಹೇಳಿದ್ರೆ ನಿಮ್ಮ ಮನುಷ್ಯತ್ವ ಇದೆಯಾ? ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ನಾಚಿಕೆ ಆಗಲ್ವಾ? ಅಷ್ಟೊತ್ತಿಗೆ ಏನಂಗಾರೆ ನಿಮಗೆ ಜ್ಞಾನನೇ ಇಲ್ವಾ? ನೀವೊಂದು ಸರ್ಕಾರನ ಈಗ ನಮ್ಗೇನು ಗೊತ್ತು. ಕೆಲವರು ಹೇಳ್ತಾ ಇದ್ದಾರೆ ಪೊಲೀಸರು ಹೇಳಲಿಲ್ಲಂತೆ. 11 ಜನ ಸತ್ತಿರೋ ಅಂಥದ್ದು ಪೊಲೀಸರು ಹೇಳಲಿಲ್ಲ ಅಂದರೆ ಅದಕ್ಕೋಸ್ಕರ ಸಸ್ಪೆಂಡ್ ಹೋಗ್ರಿ ಅಂತ. ಅಲ್ಲ ರೀ, ಚಾನಲಲ್ಲಿ ನಿಮಿಷಕ್ಕೂ ಕ್ಷಣಕ್ಕೂ ಮಾಹಿತಿ ಬರ್ತಾ ಇದೆ. ಕ್ಷಣಕ್ಕೂ ಮೊಬೈಲ್ಗಳಲ್ಲಿ. ಮೊದಲು TV ನೋಡ್ಬೇಕಾಯ್ತು, ಈಗ ಮೊಬೈಲಲ್ಲೇ ಬರ್ತೈತೆ ಎಲ್ಲ. ನಿಮ್ಮ PAಗಳೇನು ಮಣ್ಣು ತಿಂತಾ ಇದ್ರಾ? ನಿಮ್ಮ ಆಫೀಸರ್ಸ್ ಏನು ಮಣ್ಣು ತಿಂತಾ ಇದ್ರಾ? ಗೊತ್ತಾಯ್ತಲ್ಲ. ಕಾರ್ಯಕ್ರಮ ರದ್ದು ಮಾಡಬೇಕು ಅಂತ ಜ್ಞಾನ ಇಲ್ಲ ನಿನಗೆ? ಪರಿಜ್ಞಾನ ಇಲ್ವಾ? CM ಸೆಕ್ರೆಟರಿ ಇನ್ನು ಯಾರೇ ಇರಲಿ, ಇದು ಸರ್ಕಾರದ ಪ್ರಾಯೋಜಿತ ಕೊಲೆ, 2 ಪ್ರಶ್ನೆ ಇಲ್ಲ. ಅದಕ್ಕೆ ಅಪರಾಧಿಗಳು ನೀವಿಬ್ಬರೇ ಅಪರಾಧಿಗಳು. ಕೂಡಲೇ ರಾಜೀನಾಮೆ ಕೊಡ್ಬೇಕು. ನಾನು ಇನ್ನೂ ಒಂದು ಹೇಳಿದ್ದೀನಿ, ಎಂಟೈರ್ ಸರ್ಕಾರ ಡಯಾಸ್ ಮೇಲಿತ್ತು. ಚೀಫ್ ಸೆಕ್ರೆಟರಿಯಿಂದ ಹಿಡಿದು IAS ಮಂತ್ರಿಗಳೆಲ್ಲ ಇದ್ರು. ಇಡೀ ಸರ್ಕಾರನೇ ವಜಾ ಮಾಡಿಬಿಡ್ಬೇಕು. ಇವರು ಇಡೀ ಸರ್ಕಾರನೇ ವಜಾ ಮಾಡ್ಬೇಕು. ಆವಾಗ ಈ ಆತ್ಮಗಳಿಗೆ ಶಾಂತಿ ಸಿಗುತ್ತೆ. ಆವಾಗ ಈ ಆತ್ಮಗಳಿಗೆ ಶಾಂತಿ ಸಿಗ್ತದೆ. ಇಲ್ಲ ಅಂದರೆ ಅವರು ಆ ಎಲ್ಲ ಜೀವಗಳು ಏನಿದೆ ಅವರೆಲ್ಲ ಯುವಕರು, ವಿದ್ಯಾರ್ಥಿಗಳು, ಅವರ ಆತ್ಮಕ್ಕೆ ಶಾಂತಿ ಸಿಗ್ತೈತೆ.